ಬೆಳಗ್ಗೆನೇ ರೂಮ್ ಮಾಡಿದ್ದು ಒಳ್ಳೆಯದಾಗಿತ್ತು. ಯಾಕಂದರೆ ಆರಾಮಾಗಿ ಮಧ್ಯಾಹ್ನವರೆಗೂ ಮಲಗಿದ್ರಿ. 2-3 ದಿವಸದಿಂದ ನೈಟ್ ಹೊತ್ತು ನಿದ್ರೆನೇ ಇದ್ದಿಲ್ಲ. ನೈಟ್ ಆದರೆ ಇಲ್ಲೆಲ್ಲ ಚಳಿ ಬೇರೆ ಜಾಸ್ತಿ ಆಗಿಬಿಡೋದು, ನಿದ್ರೆನೇ ಕರೆಕ್ಟಾಗಿ ಬರ್ತಾಯಿದ್ದಿಲ್ಲ. ಇವತ್ತು ಹೆಂಗೋ ಡೇ ಟೈಮ್ದಲ್ಲಿ ಚಳಿ ಕಡಿಮೆ ಇತ್ತು. ಆರಾಮಾಗಿ ಮಧ್ಯಾಹ್ನವರೆಗೂ ಇಷ್ಟೊತ್ತವರೆಗೂ ಮಲಗಿದ್ಬಿಟ್ಟು ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಲಗೇಜ್ ಎಲ್ಲ ಹಂಗೇ ರೂಮಲ್ಲೇ ಮಡಗ್ಬಿಟ್ಟು ಊಟ ಗೀಟ ಮಾಡ್ಕೊಂಡು ಇವತ್ತು ಲೇ ಸಿಟಿಯಲ್ಲಿರೋ ಪ್ಲೇಸಸ್ ಎಲ್ಲ ಕವರ್ ಮಾಡಿಬಿಡೋಣ ಅಂತ. ನಾಳೆ ಲೇ ಔಟ್ಸೈಡಲ್ಲಿರೋ ಪ್ಲೇಸಸ್ ಎಲ್ಲ ಕವರ್ ಮಾಡ್ಕೊಂಡು ನಾಳಿದ್ದು ಕಾಡ್ದುಂಗ್ಳಾಗೆ ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇವಾಗ ಹೋಗ್ತಾ ಇರೋದು ಬಂದುಬಿಟ್ಟು ಒಂದು ಟೆಂಪಲ್ಲೇ. ಅದೇನು ಟೆಂಪಲ್ ಏನೋ ಗೊತ್ತಿಲ್ಲ, ಹೆಸರು ಬಾಯಿಗೆ ಬರೋಲ್ಲ ಇಲ್ಲಿರೋ ಪ್ಲೇಸ್ಗಳದ್ದು. ಆದರೆ ದೇವಸ್ಥಾನ ಅಂತೂ ಇದು ಒಂದು ಚಿಕ್ಕ ಬೆಟ್ಟದ ಮೇಲೆ ಐತೆ. ಅದಂತೂ ಚೆನ್ನಾಗೈತೆ ವ್ಯೂ ದೂರದಿಂದ ನೋಡಾಗ. ಹೆಂಗೋ ಟಿ ತೆಗೆದ್ರಪ್ಪ ನಮ್ಮ ಗಾಡಿ ಹಾಕೊಳ್ಳೋಕ್ಕೆ. ಗಾಡಿ ಹಾಕ್ಬಿಡೋಣ, ಮೇಲೆ ಹೋಗಿ ನೋಡೋಣ ಟೆಂಪಲ್ದೆಲ್ಲ ಹೆಂಗೈತೆ ಅಂತ. ಇಲ್ಲಿ ಲೇಲಿ ಏನು ಅಷ್ಟೊಂದು ಪ್ಲೇಸಸ್ ಇಲ್ಲ ಅನ್ಕೊತೀನಿ, ಒಂದು 5-6 ಪ್ಲೇಸಸ್ ಅಷ್ಟೇ ಇರೋದು ನೋಡಬೇಕಾಗಿರೋದು. ಸೊ ಏನು ಅಷ್ಟೊಂದು ನಾಳೆನೂ ಅಷ್ಟು ಬೇಗ ಟೈಮ್ ಬೇಕಾಗಲ್ಲ ಅನ್ಕೊತೀನಿ, ಬೇಗ ಕವರ್ ಮಾಡ್ಕೊತೀವಿ ಅಂದ್ಕೊತೀವಿ. ಸೊ ನಾಳೆನೂ ಒಂದು ಸ್ವಲ್ಪ ರೆಸ್ಟ್ ಮಾಡ್ಕೊಬೋದು. ಸುಮಾರು ಜನ ರೊಟೇಟ್ ಮಾಡ್ತಾರೆ, ಏನಕ್ಕಂತ ನನಗೂ ಗೊತ್ತಿಲ್ಲ, ಇದೇನಂತನೂ ಗೊತ್ತಿಲ್ಲ. ಇದ್ರೇನೋ ನಾವು ರೊಟೇಟ್ ಮಾಡೋಣ ಅಷ್ಟೇ. ಕಂಪ್ಲೀಟ್ ಲೇ ಸಿಟಿ, ಬೆಟ್ಟದ ಮೇಲಿಂದ ವ್ಯೂ ಮೋಸ್ಟ್ಲಿ ನೋಡಿ ಒಳ್ಳೆ ಡೆಸರ್ಟ್ ಥರ ಐತೆ. ಅಲ್ಲಿ ಮಳೆ ಬರ್ತಾಯಿದೆ ಅನಿಸುತ್ತೆ, ಫುಲ್ ಕರ್ರ್ ಮಾಡಾಗೈತೆ. ಗಾಳಿ ಅಂತೂ ಸಖತ್ತಾಗಿ ಬೀಸ್ತೈತೆ, ಗಾಡಿ ಓಡ್ಸೋಕ್ಕಂತೂ ಆಗ್ತಾಯಿಲ್ಲ. ಇನ್ನು ಆ ಕಡೆ ಎಲ್ಲ ಐತೆ ಸಿಟಿ, ಫುಲ್ ಉದ್ದಕ್ಕೈತೆ. ಮೋಸ್ಟ್ಲಿ ಇದೇ ರನ್ವೇ ಇರ್ಬೋದು ಅನ್ಕೊತೀನಿ ಏರ್ಪೋರ್ಟದು. ಏರ್ಪೋರ್ಟ್ದೆಲ್ಲ ಮಿಲ್ಟ್ರಿ ಅವ್ರದ್ದು ಗೊತ್ತಿಲ್ಲ, ಯಾಕಂದರೆ ಮಿಲ್ಟ್ರಿ ಅವ್ರದ್ದು ಐತೆ ಇಲ್ಲಿ. ನಾವು ಬಂದಿರೋ ಪ್ಲೇಸ್ಗೆ ಇವಾಗ ಇಲ್ಲಿ ದೇವಸ್ಥಾನ ಯಾವುದೊಂದು ಐತೆ. ಇವಾಗ ಬಂದಿರೋದು ಬಂದುಬಿಟ್ಟು ಹಾಲ್ ಆಫ್ ಫ್ರೇಮ್ ಅಂತ. ಇದು ಬಂದುಬಿಟ್ಟು ಒಂಥರ ಮ್ಯೂಸಿಯಂ ಟೈಪ್ ಅಂತೆ. ಇದರಲ್ಲಿ ಬಂದುಬಿಟ್ಟು ನಿಮಗೆ ಮಿಲ್ಟ್ರಿ ಅವ್ರದ್ದು ಯೂಸ್ ಮಾಡಿರೋದು ಮಿಷಿನ್ ಗನ್ಸು ಅದು ಇದು, ಅದೇ ವಾರ್ಗೆ ಯೂಸ್ ಮಾಡಿರ್ತಾರಲ್ಲ ಕಾರ್ಗಿಲ್ದು, ಅದೆಲ್ಲ ಇಲ್ಲಿ ಫುಲ್ಲು ಡಿಸ್ಪ್ಲೇಗೆ ಮಾಡ್ಕೋರಂತೆ. ನೆಕ್ಸ್ಟು ಇವಾಗ ಬಂದಿರೋ ಪ್ಲೇಸ್ ಬಂದುಬಿಟ್ಟು ಒಂದು ಫೋರ್ಟು, ಹಳೆ ಕಾಲದ್ದು. ಅದು ಸಿಂಪಲಾಗಿ ಚಿಕ್ಕದಾಗೈತೆ ನೋಡಿ, ಅಷ್ಟೇನು ದೊಡ್ಡ ಫೋರ್ಟ್ ಅಲ್ಲ ಅಂದ್ಕೊಳ್ತೀನಿ. ಫೋರ್ಟ್ ಹೆಸರು ಬಂದು ಗೌರವ್ ಫೋರ್ಟ್ ಅಂತ. ಹೆಸರು ಕ್ಲೀನಾಗಿ ಹೇಳಕ್ಕೆ ಬರ್ತಾಯಿಲ್ಲ ನನಗೆ. ರಾಜಿಂದ ಗಾಡಿ ತಂದು ನಿಲ್ಸೋರು ನೋಡಿ, ರಾಜಿಂದ ಗಾಡಿನೋ ಅಲ್ಲೇ ಯಾವ ಗಾಡಿನೋ ಒಟ್ನಲ್ಲಿ ಹಳೆ ಕಾಲದ ಯಾವುದೋ ಒಂದು ಗಾಡಿ ತೊಗೊಂಬಂದು ನಿಲ್ಸೋರು ಡಿಸ್ಪ್ಲೇಗೆ. ಈ ಕಡೆ ಬಂದುಬಿಟ್ಟು ರಾಜಿಂದ ಸ್ಟ್ಯಾಚ್ಯೂನೋ ಮಾಡಿ ಮಡ್ಕೋರಪ್ಪ ಹೋಟೆಲ್ಗಡೆ. ಆದರೆ ಸ್ಟ್ಯಾಚ್ಯೂನೂ ಸಖತ್ತಾಗೈತೆ ನೋಡಿ, ರಾಜಿನ ಹೆಸರು ಹಾಕೋರು ಗೌರವ್ ಸಿಂಗ್. ಮತ್ತು ಈ ಕಡೆ ಎಲ್ಲ ಎಂಟ್ರಿ ಐತೆ. ಲೆಫ್ಟ್ ಸೈಡಲ್ಲಿ ಯಾವುದೋ ರೂಮ್ ಥರ ಐತೆ. ಏನು ರೂಮಪ್ಪ ಇದು? ಓಕೆ, ರಾಜಿಂದು ಥಿಂಗ್ಸ್ ಎಲ್ಲ ಐತೆ, ಇನ್ನೂ ಐತೆ, ಮೇಂಟೈನ್ ಮಾಡೋರೆ ಪರವಾಗಿಲ್ಲ. ಇದು ಬಂದುಬಿಟ್ಟು ಅವ್ರದ್ದು ಮ್ಯಾಪು, ಎಷ್ಟು ಆಕ್ಯುಪೈ ಮಾಡಿದರು, ದೊಡ್ಡ ಡ್ರೆಸ್ಗಳು. ಸ್ಟ್ರೈಟ್ ಡೆಡ್ ಆ್ಯಂಡಲ್ಲಿ ರೆಡ್ ಕಲರ್ ಐತಲ್ಲ, ಅದು ಫ್ಲ್ಯಾಗ್ ಅವ್ರದ್ದು. ಮತ್ತು ಇಲ್ಲಿ ಸ್ವಲ್ಪ ಅದಿದು ವಸ್ತುಗಳೈತೆ. ಸಾಯಂಕಾಲ ಬಂದಿದ್ದು ಫೋಟೋನೇ. ಇವಾಗ ನೈಟ್ ಹೊತ್ತು ಲೈಟ್ ಶೋ ಇದೆ ಅಂತ ಹೇಳಿದರು. ಸೊ ಅದಕ್ಕೆ ಯಾವ ಥರ ಇರುತ್ತೆ ಲೈಟ್ ಶೋ ನೋಡೋಣ ಅಂತ ಮತ್ತೆ ಬಂದಿದ್ದೀವಿ ಅದೇ ಫೋರ್ಟಿಗೆ. Crossing the Zanskar posed a momentous challenge, but Zorawar was not the one to be deterred. He advanced swiftly through the short but difficult Keshwar-Zanskar route, traversing 275 grueling miles of treacherous terrain, and reached near Leh in just 10 days, taking ನಿನ್ನೆ ಲೇ ಸಿಟಿಯಲ್ಲಿರೋ ಪ್ಲೇಸಸ್ ಎಲ್ಲ ಕವರ್ ಮಾಡಿಬಿಟ್ರಿ. ಸೊ ಇವತ್ತು ಬಂದುಬಿಟ್ಟು ಸಿಟಿ ಔಟ್ರಲ್ಲಿರೋ ಪ್ಲೇಸಸ್ ಕವರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಹೋಗ್ತಾರೋದು ಬಂದುಬಿಟ್ಟು ನೋಡಿ ಇಲ್ಲೇ ಐತೆ ಶಾಂತಿ ಕುಪ್ಪ ಅಂತ. ಅದೊಂಥರ ಫೇಮಸ್ ಟೆಂಪಲ್ ಅನಿಸುತ್ತೆ ಇದು. ಮತ್ತು ಲೇ ಪ್ಯಾಲೇಸು ಇದೆಲ್ಲ ಇಲ್ಲಿ ಯಾರಿಗಾದ್ರೂ ಕೇಳಿದ್ರೆ ಯಾವ್ಯಾವ ಪ್ಲೇಸಸ್ ಐತೆ ನೋಡೋಕ್ಕಂತ ಕೇಳಿದ್ರೆ ಮೇಯ್ನ್ ಎಲ್ಲರೂ ಹೇಳೋದು ಇದೇನೆ, ಈ ಶಾಂತಿ ಕುಪ್ಪ ಮತ್ತು ಲೇ ಪ್ಯಾಲೇಸು, ಲೇ ಮಾರ್ಕೆಟು ಅಂತಲ್ಲ. ಲೇ ಮಾರ್ಕೆಟ್ ನೆನ್ನೆ ನೈಟೇ ಹೋಗಿದ್ರಿ. ಸೊ ಅದು ನೋಡಿ ಆಯಿತು. ಅದೇನಿಲ್ಲ ಮಾಮೂಲಿ ಅಂಗಡಿಗಳೇನೆ, ನಮ್ಮ ಕಮರ್ಷಿಯಲ್ ಸ್ಟ್ರೀಟ್ ಥರ ಅಷ್ಟೇ. ಅದು ಅಂಗಡಿಗಳಿರಂಗೆ ಐತೆ. ಇನ್ನೂ ಟಿಫನ್ ಮಾಡಿಲ್ಲೇ ಮಾಡಿಬಿಡೋಣ. ಇಲ್ಲೊಂದು ಐತೆ, ಕೇಳೋಣ ಅವ್ರನ್ನೂ ಏನಂತಾರೆ. ಇಲ್ಲೊಂದು ಐತೆ, ಮಾಡೋದು ಹೆಂಗೆ ಟಿಫನ್ನು? ಇಲ್ಲ ಆಯ್ತಲ್ಲ, ಆಮೇಲೆ ಮಾಡೋದಾ? ಸರಿ ಆಯ್ತು ನಡಿ ಹಂಗಂದ್ರೆ. ಓಕೆ, ಬೆಳಗ್ಗೆನೇ ಬೇಗ ರೈಸ್ ಸ್ಟಾರ್ಟ್ ಮಾಡಿದ್ರಿ. ಸೊ ಹೆಂಗೋ ಸಿಟಿ ಔಟ್ರಲ್ಲಿ ಹೋಗ್ತಾ ಇದೀವಲ್ಲ, ಸೊ ಆಚೆ ಹೋದ ಆಮೇಲೆ ಮಾಡ್ಕೊಂಡು ಸ್ವಲ್ಪ ಲೇಟಾಗಿ ಅಂತ. ಸೊ ಇಲ್ಲೊಂದು ಹೋಟ್ಲು ಸಿಕ್ತು, ಮಾಡೋಣ ಅಂದ್ಕೊಂಡ್ರೆ. ಆದರೆ ನಮ್ಮ ಪಾರ್ಟ್ನರ್ಗಳು ಇನ್ನೇನು ದೇವಸ್ಥಾನ ಹತ್ರ ಬಂದುಬಿಟ್ರಲ್ಲ, ದೇವಸ್ಥಾನ ನೋಡ್ಕೊಂಬಂದ್ಬಿಟ್ಟು ಆಮೇಲೆ ಮಾಡ್ಕೊಳ್ಳೋಣ ಅಂತ. ಇನ್ನೂ ಟೈಮ್ ಐತೆ ಇಲ್ಲ, ಇನ್ನೂ ಟೈಮ್ ಅನಿಸ್ತಾ ಇಲ್ಲ ಅಂದರು. ಅದಕ್ಕೇ ಏನು 2 ರೋಡ್ ಹೋಗ್ತೈತೆ. ಈ ಕಡೆ ಲೆಫ್ಟ್ ಅಂದ್ಕೊತೀನಿ,
ಯಾಕಂದರೆ ದೇವಸ್ಥಾನ ಇರೋದು ಬೆಟ್ಟದ ಮೇಲೇ, ಮೋಸ್ಟ್ಲಿ ಲೆಫ್ಟೇ ಇರಬೇಕು. ಆದರೆ ಮ್ಯಾಪಲ್ಲಿ ನೋಡ್ರೆ ಒಂದೇ ಕಡೆ ತೋರಿಸ್ತೈತೆ, ಲೆಫ್ಟೇ ಇರುತ್ತೆ. ಹತ್ತಿಸ್ಕೊಂಡು ಹೋಗೋಣ, ಎಲ್ಲ ಗಾಡಿಗಳೆಲ್ಲ ನಿಲ್ಲಿಸೋರೆ ನೋಡಿ. ಹಂಗಂದರೆ ಈ ಕಡೆನೇ ಇರುತ್ತೆ ರೂಟು. ಓಕೆ, ಮತ್ತು ನೆನ್ನೆ ಬಂದುಬಿಟ್ಟು ಇದು ಹೋಗಿದ್ರಲ್ಲ ಸಿಟಿ ಲೇಯಲ್ಲಿ ಇರೋದು ಪ್ಲೇಸಸ್ಸು, ಅದರಲ್ಲಿ ಹಾಲ್ ಆಫ್ ಫ್ರೇಮು ಮತ್ತು ಫೋರ್ಟ್ ಇತ್ತಲ್ಲ, ಅದರಲ್ಲಿ ನೈಟ್ ಹೊತ್ತು ಲೈಟ್ ಶೋ ನಡೆಯುತ್ತೆ ಡೈಲಿ. ನೀವು ಅದು ಎಂಟ್ರಿ ಟಿಕೆಟ್ ತೊಗೊಳೋಗ್ಲೇ ನಿಮಗೆ ಲೈಟ್ ಶೋ ಟಿಕೆಟ್ನೂ ಕೊಟ್ಬಿಡ್ತಾರೆ. ಆದರೆ ಲೈಟ್ ಶೋ ಬಂದುಬಿಟ್ಟು ನೀವು ಅವತ್ತೇ ನೋಡಬೇಕಂತಲ್ಲ, ನಿಮಗೆ ಒಂದು 5 ದಿವಸನೋ 10 ದಿವಸನೇನೋ ಟೈಮ್ ಕೊಡ್ತಾರೆ. ಸೊ ನೀವು ಅವಾಗ 5 ದಿವಸದಲ್ಲಿ ಯಾವಾಗಾದರೂ ಹೋಗಿ ನೀವು ನೋಡ್ಕೊಬೋದು. ಡೈಲಿ ಸಾಯಂಕಾಲ ಇರುತ್ತೆ ಲೈಟ್ ಶೋ. ಲೈಟ್ ಶೋದಲ್ಲಿ ಏನಿರುತ್ತೆ ಅಂದರೆ, ಇವಾಗ ಹಾಲ್ ಆಫ್ ಫ್ರೇಮ್ ಇರುತ್ತಲ್ಲ, ಅದರಲ್ಲಿ ಬಂದುಬಿಟ್ಟು ಏನು ಮೇಯ್ನ್ ಅಂದರೆ, ಸಪೋಸ್ ಇವಾಗ ನೀವು ಕಾರ್ಗಿಲ್ ಕಡೆಯಿಂದ ಬರ್ತಾಯಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಕಾರ್ಗಿಲ್ ವಾರ್ ಮೆಮೊರಿಯಬಲಲ್ಲಿ ಒಂದು ಥಿಯೇಟ್ರ್ ಥರ ಒಂದು ಸೆಟಪ್ ಮಾಡೋರೆ ದೊಡ್ಡದಾಗಿ. ಅದರಲ್ಲಿ ಬಂದುಬಿಟ್ಟು ನಿಮಗೆ ಕಾರ್ಗಿಲ್ದು ವಾರ್ದು ಹೆಂಗೆ ನಡೀತು ಮತ್ತು ಇಂಡಿಯಾ ಹೆಂಗೆಲ್ಲ ಆಕ್ಯುಪೈ ಮಾಡಿದ್ರು ಪ್ಲೇಸಸ್ಸು, ಅದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲಾಗಿ ಒಂದು ವೀಡಿಯೋ ಕ್ಲಿಪ್ ಇರುತ್ತೆ. ಸೊ ಅದು ಪ್ಲೇ ಮಾಡಿ ತೋರಿಸ್ತಾರೆ ನಿಮ್ಗೆ. ಅದೊಂದು 20-30 ಮಿನಿಟ್ಸ್ ಏನೋ ನಡೆಯುತ್ತೆ ಕ್ಲಿಪ್ಪು. ಸೊ ಅದ್ರದ್ದೇ ಸೇಮ್ ವೀಡಿಯೋ ಕ್ಲಿಪ್ಪೇ ನಿಮಗೆ ಇಲ್ಲಿ ಹಾಲ್ ಆಫ್ ಫ್ರೇಮ್ದಲ್ಲಿ ಏನಂದರೆ ಓಪನ್ ಪ್ಲೇಸಲ್ಲಿ ಪ್ಲೇ ಮಾಡಿ ತೋರಿಸ್ತಾರೆ ನಿಮಗೆ. ಸ್ವಲ್ಪ ಗ್ರೌಂಡ್ ಸೆಂಟ್ರಲ್ಲಿ ದೊಡ್ಡ ಸ್ಕ್ರೀನ್ ಒಂದು ಮಾಡ್ಕೋರೆ, ಅದರಲ್ಲಿ ಪ್ಲೇ ಮಾಡಿ ತೋರಿಸ್ತಾರೆ. ಮತ್ತೇನಂದರೆ ಸುತ್ತ ಲೈಟಿಂಗ್ಸು ಮತ್ತು ಸೌಂಡಿಗೆ ಸೆಟಪ್ ಮಾಡಿರ್ತಾರೆ. ಸೊ ಸೌಂಡ್ ತಕ್ಕಂತೆ ಲೈಟ್ಗಳು ಇದಾಗ್ತಾ ಇರುತ್ತೆ. ಸೊ ಅದೊಂದು ಚೆನ್ನಾಗಿರುತ್ತೆ. ಅದಾದಮೇಲೆ ಇದು ಫೋರ್ಟಲ್ಲಿ ಬಂದುಬಿಟ್ಟು ಅದೇ ಈ ರಾಜ ಇದ್ನಲ್ಲ, ಪ್ಲೇಯರ್ಸ್ ರಾಜ, ಅವನದ್ರ ಬಗ್ಗೆ ಒಂದು ಸ್ಟೋರಿ ಇದು, ಅದ್ರದ್ದೊಂದು ವೀಡಿಯೋ ಕ್ಲಿಪ್ ಪ್ಲೇ ಆಗುತ್ತೆ. ಅದನ್ನು ಅಷ್ಟೊಂದು 20-30 ಮಿನಿಟ್ಸ್ ಇರುತ್ತೆ. ಸೊ ಅದನ್ನು ವಿತ್ ಲೈಟ್ ಸೆಟ್ಟಿಂಗ್ಸು ಮತ್ತು ಸೌಂಡ್ ಸೆಟ್ಟಿಂಗ್ಸ್ ಎಲ್ಲ ಮಾಡಿರ್ತಾರೆ ಸುತ್ತ. ಸೊ ಅದನ್ನು ನಿಮಗೆ ಸೌಂಡ್ ತಕ್ಕಂತೆ ಲೈಟ್ ಚೇಂಜ್ ಆಗುತ್ತೆ. ಒಂಥರ ಚೆನ್ನಾಗಿರುತ್ತೆ ನೈಟು, ಒಂಥರ ಓಪನ್ ಇದರಲ್ಲಿ ಕುತ್ಕೊಂಡು ನೋಡೋಕ್ಕೆ. ಸೊ ಅದು ನಿಮ್ಗೆ ಯಾವಾಗ ಬೇಕಾದರೂ ನೀವು ಹೋಗಿ ನೋಡ್ಬೋದು. ಅದರಲ್ಲಿ ಏನು ಇದಿಲ್ಲ, ನಿಮಗೆ ಟೈಮ್ ಇರುತ್ತೆ ಒಂದು 5 ಡೇಸು. ರೋಡು ಮತ್ತು ಡಿವೈಡು ಲೆಫ್ಟಲ್ಲಿರೋದು ಬಂದುಬಿಟ್ಟು ಹಳೆ ರೋಡು. ಇವಾಗ ಇದು ಬಂದುಬಿಟ್ಟು ಹೊಸ ರೋಡ್ ಹಾಕೋರು. ಇವಾಗ ಇನ್ನೂ ಸ್ವಲ್ಪ ಮೇಲೂರ್ಗೆ ಹಾಕೋರೆ. ಅದು ಮುಂಚೆ ಹಳೆ ರೋಡ್ ಅನಿಸುತ್ತೆ, ಅಲ್ಲೇ ಸ್ಟಾಪು. ಇದು ಹೊಸ ರೋಡ್ ಮಾಡಿ ನೋಡಿ, ಈ ಕಡೆ ಎಲ್ಲ ಫುಲ್ ಪಾರ್ಕಿಂಗ್ ಮಾಡವ್ರೆ. ಓಕೆ, ಗಾಡಿಗಳೆಲ್ಲ ನಿಲ್ಸೋಕ್ಕಾಗಲ್ಲ, ಫುಲ್ ಡೆವಲಪ್ ಮಾಡ್ತವ್ರೆ, ಪರವಾಗಿಲ್ಲ. ಇವೆಲ್ಲ ಫುಲ್ಲು ಗಾಡಿಗಳು ಇದು ಮಾಡವ್ರೆ ನಿಲ್ಸ್ಕೊಳಕ್ಕೆ ಪಾರ್ಕಿಂಗ್. ಒಳ್ಳೆ ಯಾರೋ ನಮ್ಮ ಥರನೇ ಒಬ್ರು ರೆಡಿ ಮಾಡ್ಕೊಂಬಂದವ್ರೆ, ಅದು CT 100 ನೋಡೋಣ. ಹಾಂ, ನಾನು 3 ಜಾಗ ಕೊಟ್ಟಿದ್ದೀನಿ. 2 ಜಾಗನ ಫುಟ್ ರೆಸ್ಟ್ ಹಿಂದ್ಗಡೆ ಕೊಟ್ಬಿಟ್ಟವನೆ, ಕಟ್ ಮಾಡಿಬಿಟ್ಟವನೆ. ಹಾಂ, ಅದೇ ಹೇಳ್ತಾರದು. ನಾನು ಇದನ್ನ ತಂದು ಇಲ್ಲಿ ಕೊಟ್ಟಿದ್ದೀನಿ. ಇದು ಅವನು ಇಲ್ಲಿ ಕೊಟ್ಟವನೆ ಕಟ್ ಮಾಡಿ, ನಾನು ಇಲ್ಲಿ ಕೊಟ್ಟಿದ್ದೀನಿ ನೋಡು. ಹಾಂ, ನಾನು ಮುಂದೆ ಕೊಟ್ಬಿಟ್ಟಿದ್ದೀನಿ, ಅವ್ನು ಹಿಂದೆ ಕೊಟ್ಟವನೆ. ಇದು ಸೀಟ್, ನಾನು ಇದು ಸೇಮ್ ಸೀಟು ಕೊಟ್ಟಿದ್ದೀನಿ ಈ ಹೋಳಿಗೆ. ಸೇಮ್ ನಮ್ಮಂಗೆ ಮಾಡೋಣ. ಇದು ನಾವು ಇದಕ್ಕೂ ಫೋಟೋ ಕೊಡೋಣ, ಅಂದಕ್ಕೂ ಮತ್ತೆ ಆಲ್ಟ್ರೇಷನ್ ಮಾಡಿಸ್ತೀನಿ. ಅರೆ ವೆಯ್ಟ್ ತಡಿಯಲ್ಲ ಇದು. ಹಾಂ, ಇದು ವೆಯ್ಟ್ ಹಾಕಿದ್ರೆ ಹೋಗ್ಬಿಡುತ್ತೆ. ನಂದು ಬರೀ ನಂದು ಫುಟ್ ರೆಸ್ಟ್ ಮೇಲೆ ಸಪೋರ್ಟ್ ಬರ್ತೈತೆ, ಒಂದು ಫುಟ್ ರೆಸ್ಟ್ ಮೇಲೆ ಸಪೋರ್ಟ್ ಬರ್ತಲ್ಲ, ಏನೂ ಇಲ್ಲ. ಮೈನ್ ಸಪೋರ್ಟ್ ಒಂದು ಇದೇನೆ ಸೀಟಿದ್ದು. ಲೇ ಸಿಟಿ ಟಾಪ್ ವ್ಯೂ ಇದೇನೆ. ಒಂದು ಕಡೆ ಐಸ್ ಬೆಟ್ಟ ಮತ್ತು ಇನ್ನೊಂದು ಕಡೆ ಡೆಸರ್ಟ್ ಬೆಟ್ಟ ಖಾಲಿ ಐತೆ. ಆದರೆ ಸಿಟಿ ವ್ಯೂ ಅಂತೂ ಇಲ್ಲಿಂದ ನೋಡೋಕೆ ಸಖತ್ತಾಗೈತೆ. ಮತ್ತು ಇದೇ ಶಾಂತಿ ಗುಪ್ತ ದೇವಸ್ಥಾನ, ಇದೇ ಟಾಪು. ಮತ್ತು ಸಿಟಿ ವ್ಯೂನ ನೋಡಿ ಸಖತ್ತಾಗೈತೆ. ಮತ್ತು ದೇವಸ್ಥಾನ ಕೆಳಗಡೆ ಇದೆ. ಮತ್ತು ಇದು ಬಂದುಬಿಟ್ಟು ಗೋಪುರ ದೇವಸ್ಥಾನದ್ದು. ಒಳಗಡೆ ಎಲ್ಲ ಏನಿಲ್ಲ, ಸುತ್ತ ಒಂದು ರೌಂಡ್ ಹಾಕ್ಕೊಂಬರ್ಬೋದು ಅಷ್ಟೇ ಇಲ್ಲಿ ನೋಡಿ. ಪಂಜಾಬಿಂದ ಬಂದವರು ಇವರು, ಲೂಧಿಯಾನಿಂದ. CT 100 ಇವರು ನಮ್ಮ ಥರನೇ ರೆಡಿ ಮಾಡಿಸ್ಕೊಂಡು ತಂದವ್ರೆ. ನದಾಕಿರೋರೆಲ್ಲ ಹಾಕ್ಸ್ಕೊಂಡು. ಮತ್ತು ಇದು ನಮ್ಮ ಗಾಡಿಗಳು, ಇವರೇ ಬಂದಿರೋದು. ಹಲೋ. ನೆಕ್ಸ್ಟ್ ಬಂದ್ಬಿಟ್ಟು ನಾವು ನೆಕ್ಸ್ಟ್ ಪ್ಲೇಸ್ಗೆ ಮೇನ್ ರೋಡಲ್ಲಿ ಹೋಗ್ತಾಯಿಲ್ಲ, ಸ್ವಲ್ಪ ಸಿಟಿ ಬೇಡ, ಹಳ್ಳಿ ಕಡೆಯಿಂದ ಹೋಗೋಣ, ಊರು ಒಳಗಡೆಯಿಂದ. ಅವಾಗ ಸ್ವಲ್ಪ ಊರುಗಳೆಲ್ಲ ನೋಡ್ದಂಗೆ ಇರುತ್ತೆ, ಯಾವ ಥರ ಇರುತ್ತೆ ಇಲ್ಲೆಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆಲ್ಲ ಅಲ್ಲಿ ಸಂದಿ ಬುಂದಿ ಎಲ್ಲ ನುಕ್ಕೊಂಡು ಹೋಗ್ತಾ ಇದ್ದೀವಿ. ಮ್ಯಾಪ್ ಹಾಕ್ಕೊಂಡು ಇಲ್ಲಿ ರೈಟ್ ತೊಗೊಬೇಕಾಗುತ್ತೆ ಅಂದ್ಕೊತೀನಿ. ರೈಟ್ ಇಲ್ಲಿ. ಹಾಂ,
ಅದೇ ಈ ಕಡೆ ಎಲ್ಲ ನೋಡಿ ಒಂದೊಂದು ಮನೆ ಒಂದೊಂದು ಥರ ಡಿಫ್ರೆನ್ಸ್ ಆಗಿರುತ್ತೆ ನೋಡಿ. ಈ ಮನೆಯೂ ನೋಡಿ ಒಂಥರ ಡಿಫ್ರೆನ್ಸ್ ಇರುತ್ತೆ. ಆದರೆ ಮೇಜರಾಗಿ ಏನಂದರೆ ಎಲ್ಲ ಮನೆಗಳಿಗೂ ಸ್ವಲ್ಪ ಡಿಸೈನ್ಸ್ಗಳು ಜಾಸ್ತಿ ಬಂದುಬಿಟ್ಟು ಒಂಥರ ವುಡ್ಡು ಮತ್ತು ಕಲ್ಲುಗಳು ಹಾಗೆ ಪ್ಲೇನ್ ಕಲ್ಲುಗಳೇ ಕಾಣಿಸ್ಕೊಳ್ಳೋಂಗೆ ಇದು ಮಾಡಿರ್ತಾರೆ. ಸೊ ಅದು ಒಂಥರ ಡಿಸೈನ್ಗೆ ಜಾಸ್ತಿ ಅದೇ ಯೂಸ್ ಮಾಡಿರ್ತಾರೆ. ಸ್ವಲ್ಪ ವುಡ್ಡು ವರ್ಕ್ಸನ್ನು ಜಾಸ್ತಿ ಮಾಡಿರ್ತಾರೆ ಇಲ್ಲಿರೋ ಮನೆಗಳಿಗೆ, ಅದೊಂದು. ಮತ್ತು ಇಲ್ಲಿ ಒಂದೊಂದು ಕಡೆ ಒಂದೊಂದು ಥರ ಐತೆ. ಇಲ್ಲಿ ಏರಿಯಾ ಅಂತ ಹೇಳೋದೋ ಇಲ್ಲ ಊರು ಅಂತ ಹೇಳೋದೋ ಗೊತ್ತಿಲ್ಲ. ಒಂದೊಂದು ಕಡೆ ಬರೀ ಖಾಲಿ ಇರುತ್ತೆ, ಒಂದೊಂದು ಕಡೆ ಸ್ವಲ್ಪ ಮರ ಗಿಡಗಳು. ಈ ಕಡೆ ಎಲ್ಲ ಸ್ವಲ್ಪ ಮರ ಗಿಡಗಳೈತೆ ಈ ಏರಿಯಾದಲ್ಲೆಲ್ಲ. ಲೇಲೆ 2 ಥರ ಸೀನ್ರಿಗಳೈತೆ. ಒಂದು ಕಡೆ ಈ ಥರ ಮರ ಗಿಡಗಳೆಲ್ಲ ಐತೆ, ಚೆನ್ನಾಗೈತೆ ನೋಡೋಕ್ಕೆ ಟಾಪಿಂದ. ಇನ್ನೊಂದು ಬಂದುಬಿಟ್ಟು ನೆನ್ನೆ ಹೋಗಿದ್ರಲ್ಲ ಡೆಸರ್ಟ್ ಥರ, ಬರೀ ಕಲ್ಲು ಬಂಡೆಗಳು ಬಿಟ್ಟರೆ ಏನಿರಲ್ಲ, ಖಾಲಿ ಡೆಸರ್ಟ್ ಥರ ಕಾಣಿಸುತ್ತೆ. ಇಲ್ಲಿ ಯಾವುದೋ ಒಂದು ಹೋಟ್ಲ್ ಐತೆ, ಊಟದ ಟೈಮ್ ಆಯಿತು, ಹೊಟ್ಟೆನೂ ಬೇರೆ ಹಸಿತೈತೆ. ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬಿಡೋಣ. ನೋಡೋಕ್ಕೂ ಚಿಕ್ಕ ಹೋಟ್ಲಾಗೈತೆ. ಇನ್ನೊಂದೇನಂದರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಒಂದೇ ರೇಟ್ ಹೇಳ್ತಾರೆ ಊಟದ್ದು, ಅದೇನು ಮಾಡೋಕ್ಕಾಗಲ್ಲ. ಆದಷ್ಟು ಸ್ವಲ್ಪ ಚಿಕ್ಕ ಹೋಟ್ಲ್ಗಳು ನೋಡ್ಕೊಂಡು ಹೋದರೆ ಬೆಟ್ರು ಅಷ್ಟೇ. காசு வாங்கிட்டாங்க, காசு வாங்கினாங்க, காசு வாங்கிட்டா சார். நீங்கள் பேசுனீங்களே, நீ பே பண்ணுங்க, இதில் பே பண்ணுங்க, காசு கொடுத்துருந்தா காசு தான் நெக்ஸ்ட் 5000 ரூபாய் கேட்டா. நான் தரதில்லை, காசு இல்லை என்கிட்ட. அவன் ஆயிடுச்சு சைடுக்கு வந்து கூட்டிட்டு போனான். எவ்வளோ இருக்கான்னு சொன்னான். என்கிட்ட 500 ரூபாய் தான் இருக்கு. 500 ரூபாய் போட்டு எங்காலுக்கு இவருக்கு 2 அவருக்கு 3000. एक बार WhatsApp में हाय. அது வேற, இது வேற. அது வந்து அவன் கூப்பிட்டுக்கிறான், ஹாய் சொல்லிட்டேன் நான், ஹாய் சொல்லிட்டேன். 2000 ஓகே யூ கைஸ் ஆர் பை த டைம். ಇಲ್ಲಿ ಇವ್ರು ಹಿಂಗಿಕ್ಕಿರಲ್ಲ ಅದು ಇದು ನಾಳೆ எங்களுது காட்டுங்களாக்கு செகண்டுக்கு தான் இது நாளைக்கு போனால் ப்ராப்ளம் இல்லையா? பர்மிட்டுக்கு லைன் பர்மிட் இது ப்ரோ பர்மிட் இல்ல இருக்கு. அது வந்து நாளைக்கு இல்ல, நான் முன்னாடி 2 எங்க போறீங்களா நீங்க? புரியல, இங்க ஆச்சா இது பத்தர் சாஹிப் இல்ல ப்ரோ. ஆன்லைன்ல போட்டீங்க, என்னைக்கு ரேட்ல இருந்து போட்டீங்க? 2 தேதி இருக்கு. second day after tomorrow கொடுக்கலாம். नहीं actually you tell him when they come here na they have to put 2 days back. Seniorly ஆரம்பிச்சு. If you are going towards this one na Khardungla and Pangong so then there will be checking. But if you go towards Sangam, Magnetic Hill, Pattar Sahib na then there is अंदर வராங்க இவங்க. वापस अच्छा okay we came from there only. Okay then you have to stay only. If they one day stay, you check out all the local places. no already 2 days we have stayed. One more day, good thing. Okay, if you bro check பண்ணலனா பிரச்சனை இல்ல. Check பண்ணிட்டாங்கன்னா problem adha. They will send you back again. If no one checks you in Kardungla, you go very much like you'll go near the Pangong or somewhere, or before that if someone stops you, even near the district they will stop, I think. Dixit we are not going. Acha no, maybe I'm just giving you example. After Kardungla, you pass Kardungla and you go there and they stop you and they check your permit and your permit is not there and they send you back again. You have to come back from there to here. But one day only, no, they can adjust now. If they will say you can, like they will tell you. I'm not sure. Again you go have to go back. அவங்கள்ட்ட ஸ்டாம்ப் வாங்கிட்டீங்கன்னா அதே பேங்காங் சொல்ல காட்டிக்கலாம். அப்படியா? இங்க காடுங்கள போங்க, இங்க இருந்து 40 கிலோமீட்டர்ஸ் தான் சம்திங் தான். போயிட்டு அவங்க நிறுத்தனால நீங்களே போய் காட்டிடுங்க. காட்டிட்டு இந்த மாதிரி எனக்கு நாளைக்கு தான் இருக்கு, எனக்கு தெரியா போட்லன்னு. ஆனா நாங்க வந்து ஆல்ரெடி வந்து 2 நாள் ஆயிடுச்சுங்க. சீல் போட்டு கொடுத்துட்டாங்கன்னா நீங்க அதே பேங்காங் சொல்ல காட்டிக்கலாம். கொடுக்கல அப்படின்னா இல்ல நாங்க கொடுக்க மாட்டோம்னாங்க 40 கிலோமீட்டர்ஸ் தான் நீங்க இருக்கு, நீங்க வரலாம். இருந்து உங்களுக்கு அது பெஸ்ட். ஓ இங்கே என்ன இருந்தாலும் 40 கிலோமீட்டர்ல என்ன இருந்தாலும் செக் பண்ணிக்கிறேன். ஃபர்ஸ்ட் இங்க முடிச்சிடுவாங்க. ஓகே அது ஒரு ஸ்டீல் காஞ்சி எல்லா கத்தால காஞ்சி ஒர்க் ஆகும். அங்க இங்க வாங்கிட்டாங்கன்னா சரி இங்க அனுப்பிட்டாங்கன்னு உங்களுக்கு நீங்க எப்படி பிளான் பண்ணல போறோம் அப்புறம் அப்படியே பண்ணலாம். ஒரே நல்ல பிளான் பண்ணலாம். இல்ல மிடில்ல ஸ்டே பண்ணனும். அத அங்க போய் போற மேல பார்த்து பண்ணிக்கலாம். நீங்க டிஸ்ட்ரிக்ட் போல அப்போ உங்களுக்கு அகோம்னு ஒரு டிஸ்ட்ரிக்ட் போலன்னா பிஸ்கட் போலாம். நாங்க டிஸ்ட்ரிக்ட் போய் தூக்கு போறோம். நாங்க போலான்னு இருந்தோம், ஆல்ரெடி லேட் ஆயிடுச்சுல, அதனால சரி அப்படியே இப்படியே திரும்பிடலாம். If you go Turtukna, from there there is the last village na, you can see Pakistani people. That's why we are going there. That you know before the war that was inside the Pakistan. After the war we got that. 1970. There you go. Okay bro. Chalo. Safe journey. Yeah sure. Tomorrow I will check with that one sir. Better. एक दिन में कितना किलोमीटर चलता है? दोनों. But in highway 350 to 400. Here and all we are distance. Can your body plan? वो एलियन है सर, इंसान नहीं, ह्यूमन, नॉट ह्यूमन, एलियन, so they don't feel anything. मैं नहीं कर पाऊंगा ये सर. ये इस बाइक में 300 350 तो दूर की बात है सर. अरे क्या बात कर रहे हो? अरे बुलेट में आप 300 किलोमीटर जाओगे. நீங்க எங்க தங்கி இருக்கீங்க? யூத் எங்க தங்கி இருக்கீங்களா? அந்த இடத்துல நான் உங்களுக்கு ரெஃபர் பண்ணுவேன். பைக் 3 people வந்து YouTube சேனல். மதுரை சாப்பாடு கம்மி.
சாப்பாடு பார்த்தோம். இதுக்கு என்ட்ரி தேடின்னு போனோம். சரி ஓகே. அப்போ लाल चौक से कर सकते हो. लाल चौक बहुत बढ़िया होता है. எத்தனை மணிக்கு கிளம்புறீங்க நாளைக்கு? என்ன ப்ரோ எங்க சப்ஸ்கிரைபர் வரேன் 8 to 9 கிளம்புறீங்களா? என்ன போலாம் இல்ல நீங்க எப்ப பிளான்? நாங்களும் அதான் ஒரு 7-8 மணிக்கு கிளம்பலாம்னு இருந்தோம். எங்கள்ட்ட அதான் ஒரு நாள் டிலேக்கு இதில் பர்மிட்டு. சரி ஓகே நீங்க எப்படின்னு பாருங்க. இன்ஃப்ளூயன்சர் நல்லா இல்லப்பா எங்க சப்ஸ்கிரைபர் வெயிட் பண்ணாங்க இருக்கு. கொடுங்க. That said like your subscriber is waiting for their YouTube channel name and it's like everywhere is going everywhere. 300 you said this is 372. This one I did not inform any of my friends. I am not told to any of. No bro then what is the use? You have to show. I am not tell. Everyone will come to know them. No. I'll surely see the videos bro when I'm free. Sure. Chalo let's meet. Sure. Happy journey. Thank Be you. safe. Okay bye brother. Bye. चलो चलते हैं. சரி பார்க்கலாம். Bye. என்ஜாய் பண்ணுங்க. பார்க்கலாம். பத்திரமா போயிட்டு வாங்க. முடிஞ்ச நாளைக்கு நாங்களும் உங்க கூட வரோம். ஃபன் கேட்டு. சரி. சரி. ஆமாம் இஷ்டத்துக்கு எதிரி இது என்ட்ரி இல்லை ಅಂತ ಕೇಳಿಲ್ಲ. அண்ணா ஓ ப்ரோ போகிறது எப்படி தெரியாதா? அது எப்படி என்ட்ரி அப்படியா? ಸರಿ. ಪರ್ಮಿಟ್ ಇದೆ ನನಗೆ ಗೊತ್ತಿದೆ, ಹೇಳ್ತಾ ಇದ್ನಲ್ಲ ಪರ್ಮಿಟ್ ತೊಗೊಬೇಕಂತ.